ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕಾ ಕನ್ನಡ ಚಾನಲ್ಗೆ. ನಾನು ಇವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ನೋಡಿದರೆ ಗೊತ್ತಾಗ್ತಿದ್ದಿಲ್ಲ, ಪೂರಿ ರೆಸಿಪಿ ಬಹಳ ಜನ ಮನೇಲಿ ಮಾಡ್ತಾ ಇರ್ತಾರೆ. ಜಾಸ್ತಿ ಎಣ್ಣೆ ಹಿಡಿಯೋದು ಅಥವಾ ಗಟ್ಟಿ ಆಗೋದು ಆ ಥರ ಆಗ್ತಾ ಇರುತ್ತೆ. ನಾನು ಮಾಡೋ ಮೆಥಡಲ್ಲಿ ನೀವು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಮಾಡಿದರೆ ಪೂರಿ ಸಾಫ್ಟಾಗಿ ಪ್ರತಿ ಪೂರಿನೂ ಉಪ್ಪಿ ಬರುತ್ತೆ. ಆ ಥರ ಮಾಡ್ಬೋದು. ಮನೇಲಿ ಯಾರಾದರೂ ಪೂರಿ ಇಷ್ಟಪಡೋದಿಲ್ಲ, ಜಾಸ್ತಿ ಎಣ್ಣೆ ಹಿಡಿಯುತ್ತೆ, ಚೆನ್ನಾಗಿರಲ್ಲ ಅನ್ನೋರು ನಾನು ಮಾಡೋ ಮೆಥಡಲ್ಲಿ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ ತೋರಿಸಿದ್ದಲ್ಲ, ಆ ಬೌಲಲ್ಲಿ 3 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಫಸ್ಟ್ ಗೋಧಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಇಟ್ಕೊಂಡ್ಬಿಡ್ಬೇಕಾಗುತ್ತೆ. ನೋಡಿ, ಇದು ಜರಡಿ ಇಟ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಫಸ್ಟ್ ಇದನ್ನೆಲ್ಲ ಡ್ರೈ ಇರುವಾಗಲೇ ಮಿಕ್ಸ್ ಮಾಡ್ಕೊಂಬಿಡಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟಿರುತ್ತಲ್ಲ ಆ ಹಿಟ್ಟಿನ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ನೆನೆಸಿಡಿ. ನೋಡಿ, ಚೆನ್ನಾಗಿ ನಾದ್ಕೊಂಡು ನೆನೆಸಿಟ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ನೆಂದಿದ್ದಾದ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ರೆಡಿಯಾಗಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲೇ ನಾವಿಲ್ಲಿ ಪಲ್ಯ ರೆಡಿ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕರೆಕ್ಟಾಗಿ ನೆಂದ್ಕೊಂಡಿದೆ ಹಿಟ್ಟು. ಇವಾಗ ಇದನ್ನು ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಿಮಗೆ ಈ ಪೂರಿಗೆ ಎಷ್ಟು ಬೇಕಾಗುತ್ತೆ ಹಿಟ್ಟು ಅಷ್ಟು ತಗೊಂಬಿಟ್ಟು ಉಳಿದಿದ್ದ ಹಿಟ್ಟನ್ನ ಹಾಗೆ ಮತ್ತೆ ಒಂದು ಬೌಲ್ ಇಟ್ಬಿಟ್ಟು ಕವರ್ ಮಾಡಿಡಿ. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒಂಥರ ಡ್ರೈ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊತಾ ಇದ್ದೀನಿ. ಪೂರಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟು ತೆಗೆದುಕೊಂಡ್ರೆ ಸಾಕು. ಹಾಗೆ ಇವಾಗ ಎಲ್ಲ ತಗೊಂಡಿದ್ದಾದಮೇಲೆ ಅದನ್ನು ರೌಂಡಾಗಿ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಮಾಡೋ ಮೆಥಡಲ್ಲಿ ಮಾಡಿ ಕರೆಕ್ಟ್. ನಿಮ್ಮ ಮನೇಲೂ ಅಷ್ಟೇ, ಯಾರು ಪೂರಿ ತಿನ್ನಲ್ಲ ಅನ್ನೋರು ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ, ಸಾಫ್ಟಾಗಿ. ಮತ್ತು ಪೂರಿ ಉಬ್ಬುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಸ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಹಚ್ಕೊಂಡು ಲಟ್ಸ್ಕೊಳಕ್ಕಾಗೋದಿಲ್ಲ ಅಂದರೆ ನೀವು ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಸ್ಕೊಬೋದು. ಪೂರಿ ಹಿಟ್ಟು ಲಟ್ಸ್ಕೋವಾಗ ಫುಲ್ ದಪ್ಪ ಇರಬಾರ್ದು, ಹಾಗಂತ ಫುಲ್ ತೆಳು ಮಾಡ್ಕೋಬಾರ್ದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಹಿಟ್ಟಿಗೆ ಇಷ್ಟು ತನಕ ನಾವು ಲಟ್ಸ್ಕೊಂಡ್ರೆ ಸಾಕು. ಅದಾಗಿದ್ದಾದಮೇಲೆ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಫುಲ್ ಬಿಸಿಯಾಗಿರಬೇಕು. ಫುಲ್ ಹೊಗೆ ಬರಬಾರ್ದು, ಚೆನ್ನಾಗಿ ಬಿಸಿಯಾಗಿರ್ಬೇಕು. ನಾವು ಸಂಡಿಗೆ ಎಲ್ಲ ಕರಿವಾಗ ಯಾವ ಥರ ಇರುತ್ತೆ ಎಣ್ಣೆ, ಅಷ್ಟು ಎಣ್ಣೆ ಕಾದಿದ್ರೆ ಸಾಕು. ಅದಕ್ಕೆ ನಾವು ಲಟ್ಸಿರ್ತಕ್ಕಂಥ ಪೂರಿ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ನೋಡಿ, ನಾನು ಫಸ್ಟ್ ಪೂರಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಕಲ್ಲರೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ಸೆಕೆಂಡ್ ಪೂರಿನ ಹಾಕ್ಕೊತಾ ಇದ್ದೀನಿ. ನಾನು ಮಾಡೋ ಮೆಥಡಲ್ಲಿ ಏನಾದರೂ ನೀವು ಮನೇಲಿ ಟ್ರೈ ಮಾಡಿದ್ರಂದರೆ ನೀವು ಫಸ್ಟ್ ಪೂರಿಯಿಂದ ಹಿಡಿದು ಲಾಸ್ಟ್ ಪೂರಿವರೆಗೂ ಇದೇ ಥರ ಉಬ್ಬುತ್ತೆ. ಮತ್ತು ಕಲ್ಲರೂ ಸಾಫ್ಟ್ ಇದೇ ಥರ ಇರುತ್ತೆ. ನೋಡಿ, 2ನೇ ಪೂರಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. 3ನೇ ಪೂರಿನೂ ಹಾಕ್ತಾಯಿದ್ದೀನಿ, ನಿಮ್ಮ ಕಣ್ಣ ಎದುರಿಗೆ ಹಾಕ್ತಾಯಿದ್ದೀನಿ. ಅದೂ ಅಷ್ಟೇ ಕರೆಕ್ಟಾಗಿ ಉಬ್ಬಿ ಬಂದ್ಬಿಟ್ಟು ಕಲರೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ತಿನ್ನುವಾಗೂ ಅಷ್ಟೇ, ಪೂರಿ ತಿನ್ನುವಾಗ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಬರೀ ಎಣ್ಣೆ ತಿಂದಂಗೆ ಅನಿಸುತ್ತೆ, ತಿನ್ನೋಕ್ಕೆ ಅನಿಸೋದಿಲ್ಲ. 2 ಪೂರಿ 3 ಪೂರಿ ತಿನ್ನೋದ್ರೊಳಗೆ ಸಾಕಪ್ಪ ಪೂರಿ ಅನಿಸುತ್ತೆ. ಆದರೆ ಈ ಥರ ಪೂರಿ ಮಾಡ್ಕೊಂಡು ತಿಂದರೆ ನೀವು 3 ಅಲ್ಲ 4, 5, 6 ಪೂರಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, 3ನೇ ಪೂರಿನೂ ಅಷ್ಟೇ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ನಾನು ಎಷ್ಟೊಂದು ಪೂರಿ ಮಾಡಿದ್ದೀನಿ, ಎಲ್ಲ ಪೂರಿನ ಅಷ್ಟೇ ಉಬ್ಬಿಬಿಟ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಇರ್ತಕ್ಕಂಥ ಪೂರಿ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿದ್ರಂದರೆ ಕಮೆಂಟ್ ಮಾಡೋದು ಮಾತ್ರ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಏನಾದರೂ ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನೋಡಿ, ಎಷ್ಟು ಸಾಫ್ಟಾಗಿದೆ. ಹಾಗೆ ಎಣ್ಣೆನೂ ಹಚ್ಕೊತಾ ಇಲ್ಲ ಕೈಗೆ. ನೋಡಿ, ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಜಾಸ್ತಿ ಎಣ್ಣೆನೂ ಹಿಡ್ಕೊಂಡಿಲ್ಲ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.